ಇನ್ನ ಮನೆಯಲ್ಲಿ ಒಂದು ದೊಡ್ಡ ಇನ್ನೊಂದು ಕಾಂಟ್ರವರ್ಸಿ ಆಗಿದ್ದು ಅಂತಂದ್ರೆ, ನೀವು ಹಾಸ್ಪಿಟಲ್ಗೆ ಹೊರಗೆ ಹೋಗಿ ಮನೆಗೆ ಬಂದಾಗ ಹೊರಗಿಂದೆಲ್ಲ ಒಂಚೂರು ಅಂದ್ರೆ ಹೊರಗೆಲ್ಲ ಏನೇನು ಡಿಸ್ಕಸ್ ಆಗ್ತಾ ಇದೆ, ಈ ತರ ಎಲ್ಲ ವಿಚಾರಗಳು ಡಿಸ್ಕಸ್ ಆಗ್ತಾ ಇದೆ ಅಂತ ಮನೆಯಲ್ಲಿ ಹೇಳ್ತೀರಿ. ಅದಕ್ಕೆ ವೀಕೆಂಡ್ ಅಲ್ಲಿ ಒಂದು ದೊಡ್ಡ ಕ್ಲಾಸ್ ಕೂಡ ಆಗತ್ತೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಚೈತ್ರ ಅವರೇ? ಅಂದ್ರೆ ನಿಜಾನ ಅದು? ನೀವು ಆಮೇಲೆ ಐಶ್ವರ್ಯದು ವಿಚಾರ ಬಂತು ಅಲ್ಲಿ, ಅಂದ್ರೆ ನೀವು ಇದರಲ್ಲಿ ಏನೋ ಕಾಸ್ಟ್ಯೂಮ್ ರೂಮ್ ಅಲ್ಲಿ ಮಾತಾಡಿದ್ರಿ ಅಂಡ್ ಹೊರಗಿನ ವಿಚಾರ ಬಂದ್ ಹೇಳಿದ್ದು, ಅದು ಎಕ್ಸಾಕ್ಟ್ ಆಗಿ ಏನಾಯ್ತು, ಏನ್ ವಿಚಾರ ಅದು ಅಂತ ನೋಡಿ. ಆ ವಿಚಾರದಲ್ಲಿ ನಾನು ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ ತಪ್ಪು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಪ್ರೋಟೋಕಾಲ್ ಎಲ್ಲದಕ್ಕೂ ಇದೆ. ಮೈಕ್ ಹಾಕ್ಲೇಬೇಕು, ನಿದ್ದೆ ಮಾಡೋ ಹಾಗಿಲ್ಲ, ಮಾತಾಡೋಗಿಲ್ಲ, ಪಿಸಿ ಧ್ವನಿಯಲ್ಲಿ ಮಾತಾಡೋಗಿಲ್ಲ, ಇದೆಲ್ಲ ಪ್ರೋಟೋಕಾಲ್ಗಳಿದೆ. ಹೇಳಿಕೆಯಲ್ಲಿ ನಾವು ಒಂದು ಸ್ವಲ್ಪ ಜರ್ನಲಿಸ್ಟ್ಗಳು, ನನಗೋ ಯಾರಾದ್ರೂ ಮಾತಕ್ಕೆ ಸಿಕ್ಕಿದ್ರೆ ಎಲ್ಲ ಎಳಿತಾ ಇರ್ತೀನಿ, ನಾನು ಯಾರಾದ್ರೂ ಮಾತಕ್ಕೆ ಸಿಕ್ಬಿಡ್ಲಿ ಅಂತ ಕಾಯ್ತಿರ್ತೀನಿ. ಸೊ ಸಹಜವಾದ ಕುತೂಹಲ ಅದು ನನಗೆ. ಅಷ್ಟೋ ದಿನ ಇರ್ಲಿಲ್ಲ. ಸೊ ಆಸ್ಪತ್ರೆಗೆ ಹೋಗಿದ್ದಾಗ ಮಾತುಕತೆಗೆ ಯಾರೋ ಸಿಕ್ಕಿದಾಗ ಅದನ್ನ ಕೇಳಬಾರ್ದಾಗಿತ್ತು. ಸುದೀಪ್ ಸರ್ ಕೇಳಿದ್ದೆ ತಪ್ಪು, ಮೊದಲನೇ ಪ್ರೋಟೋಕಾಲ್ ಬ್ರೇಕ್ ಮಾಡಿತ್ತು. ಮತ್ತು ಅದನ್ನ ಬಂದು ಇಲ್ಲಿ ಹೇಳಿದ ತಪ್ಪು ಅಂತ. ಸೊ ನಿಮಗೆ ಏನಾಗುತ್ತೆ, ನೀವು ಯಾರೊಬ್ರು ಬಂದು ಕೇಳಿದಾಗ ಹೊರಗಡೆ ಹೋಗಿ ಬಂದಿದ್ರು ಅಂದ ತಕ್ಷಣಕ್ಕೆ ಎಲ್ಲರೂ ಬಂದು ಮುತ್ತಿಗೆ ಹಾಕೊಂಡು ಕೇಳಕ್ ಶುರು ಮಾಡ್ತಾರೆ. ಅದನ್ನೇ ಸುದೀಪ್ ಸರ್ ನೀವು ಕೇಳಿದವ್ರು ನಿಮ್ ತಪ್ಪು. ಸೊ ಅದನ್ನ ಹೇಳಬಾರ್ದು ಅನ್ನೋದು ನಿಜವಾಗ್ಲೂ ಹೌದು. ನಾನು ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು. ನಮ್ಗೇನು, ನೀವೇ ಕೂತ್ಕೊಂಡು ಕೇಳಿ, ನಿಮ್ ಪೂರ್ತಿ ಜನಜಾತಕ ಬಾಯ್ ಬಿಡಿಸ್ಕೊಂಡು ಕೂತ್ಕೋತೀನಿ ನಾನು ಸ್ವಲ್ಪ ನೇಚರ್ ಹಾಗೆ ಬೈ ಬರ್ತ್ ನಾನು ಯಾರನ್ನಾದ್ರೂ ಮಾತಾಡಿಸ್ತಿರ್ತೀನಿ, ಚರ್ಚೆ ಮಾಡ್ತಿರ್ತೀನಿ. ಹಾಗೆ ಇರೋ ಕಾರಣಕ್ಕೆ ಅದು ಒಂದಷ್ಟು ವಿಚಾರಗಳು ಬಂತು ಅನ್ನೋದು ಬಿಟ್ರೆ ಅದು ನನ್ನ ನೇಚರ್ ಸ್ವಲ್ಪ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆ ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು ಅನ್ನೋದು ನಾನು ಒಪ್ಕೋತೀನಿ. ಅದನ್ನ ಬ್ರೇಕ್ ಮಾಡಬಾರ್ದಿತ್ತು. ಇನ್ನ ನಿಮ್ದು ಮತ್ತೆ ಐಶ್ವರ್ಯದು ಗಲಾಟೆ ಫುಲ್ಲು ತಾರಕಕ್ಕೆ ಏರ್ಬಿಡುತ್ತೆ. ಅಂದ್ರೆ ಅದೊಂದು ಇನ್ಸಿಡೆಂಟ್ ಇಂದ ಆಕ್ಚುಲಿ ನೀವಿಬ್ರು ಕ್ಲೋಸ್ ಆಗಿರ್ತೀರಿ, ಬಟ್ ಅಷ್ಟು ಹೆಂಗ್ ಜಗಳ ಮಾಡಿದಿರಿ ಇಬ್ರು ಅಂದ್ರೆ, ನಾನು ಐಶ್ವರ್ಯ ಅವರಿಗೂ ಹೇಳ್ತಾ ಇದ್ದೆ, ನೀವಿಬ್ರು ಜಗಳ ಮಾಡಿರೋದು ಇಲ್ಲಿ ಹೊರಗೆಲ್ಲ ಒಂದು ಮೀಮ್ಸ್ ಆಗಿದೆ. ಅಂದ್ರೆ ಈ ಫ್ರೀ ಬಸ್ಸಸ್ ಇದೆ ಅಲ್ಲ ಕರ್ನಾಟಕದಲ್ಲಿ, ಈ ಫ್ರೀ ಬಸ್ಗೆ ಸೀಟ್ಗೋಸ್ಕರ ಲೇಡೀಸ್ ಜಗಳ ಆಡ್ತಾರಲ್ಲ, ಹಂಗ್ ಜಗಳ ಆಡ್ಬಿಟ್ಟಿದ್ದಾರೆ ಇವರಿಬ್ರು ಅಂತೆಲ್ಲ ಸಿಕ್ಕಾಪಟ್ಟೆ ಮೀಮ್ಸ್ ಮಾಡ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಅಷ್ಟೊಂದು ಗಲಾಟೆ ಆಯ್ತು ಅಂತ ಅಂದ್ರೆ, ನೀವಿಬ್ರು ಇರೋ ಕ್ಲೋಸ್ನೆಸ್ಸಿಗೆ ಕೂತ್ ಮಾತಾಡ್ಬೋದಿತ್ತು ಅಲ್ಲ. ಹೌದು, ಅದು ನಿಜ. ಅಂದ್ರೆ ಏನಾಗತ್ತೆ ಗೊತ್ತಾ, ಕೆಲವರು ತಗೊಳ್ಳೋದು ಕೆಲವರು ಶಕ್ತಿ ಇರುತ್ತೆ. ಈಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅಷ್ಟು ಹೊತ್ತು ನನಗೆ ಬೈದ್ರು ಕೂಡ ಅದನ್ನು ತಗೊಳ್ಳೋ ಸಾಮರ್ಥ್ಯ ನನಗಿದೆ. ಬದುಕನ್ನು ನಾನು ಹಾಗೆ ತಗೊಂಡ್ ಬಂದಿದ್ದೇನೆ. ಟೀಕೆ ಟಿಪ್ಪಣಿಗಳನ್ನ ಸಮಾನವಾಗಿ ತಗೊಂಡ್ ಬಂದಿರೋಳು. ಹಾಗಾಗಿ ನನಗೆಲ್ಲೋ ಅದನ್ನ ಅರಗಿಸ್ಕೊಳ್ಳುವ ಶಕ್ತಿ ಇದೆ. ಎಲ್ಲರಿಗೂ ಅದನ್ನ ಅರಗಿಸ್ಕೊಳ್ಬೇಕಾದ ಶಕ್ತಿ ಇರಬೇಕಾಗಿಲ್ಲ. ಅವ್ರವ್ರು ಬಂದಿರೋ ದಾರಿನಲ್ಲಿ. ಒಂದು ಇಡೀ ವೀಕೆಂಡ್ನಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋನಲ್ಲಿ ನಾನಿರಲಿಲ್ಲ. ಮೋಕ್ಷಿತಾ ಟಾರ್ಗೆಟ್ ಎಲಿಮಿನೇಷನ್ ಅಂತ ಯಾವುದೋ ವೀಕಲ್ಲಿ ಹೇಳಿದ್ದು. ಆವಾಗ ನಾನು ಇನ್ನೂ ಐಶ್ವರ್ಯ ಹತ್ರ ಮಾತು ಆಡ್ತಿರ್ಲಿಲ್ಲ. ಅದಾದ ನಂತರ ಐಶ್ವರ್ಯ ಮೋಕ್ಷಿತ ಶಿಶಿರ್ ಹಿಡ್ಕೊಂಡು ಇದು ಮಾಡಿದ್ದು, ಅದೆಲ್ಲ ಅವ್ರಿಗೊಂದು ಸ್ವಲ್ಪ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇಡೀ ಮನೆ ಟಾರ್ಗೆಟ್ ಮಾಡಿದಾಗ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳನ್ನ ಡೈರೆಕ್ಟ್ ನಾಮಿನೇಷನ್ ಮತ್ತೊಂದು ಮುಗ್ದೊಂದು ಮಾಡಿದಾಗ ಐಶ್ವರ್ಯ ನನ್ನ ಹತ್ರ ಬಂದು ಕೂತ್ಕೊಂಡು ಮಾತಾಡಿದ್ದಾಳೆ, ಇಲ್ಲ ಇದು ನನಗೆ ಇವ್ರು ಕೊಡ್ತಿರೋ ರೀಸನ್ ಸರಿ ಅನಿಸ್ತಿಲ್ಲ, ನಾನೇ ಇದು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಅಂತ. ಸಹಜವಾಗಿ ಯಾರಿಗೂ ಒಂದ್ಸಲ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದಾಗ ಮನುಷ್ಯ ಸಹಜ ಗುಣ ಅಂತ ಅನ್ಕೊಳ್ತೇನೆ ನಾನು. ಅದಕ್ಕೆ ನೆಕ್ಸ್ಟ್ ಮೂಮೆಂಟ್ಗೆ ಅದನ್ನ ಇದು ಮಾಡಿದ. ವಯಸ್ಸಿನಲ್ಲೂ ಮತ್ತು ಬದುಕಿನ ಅನುಭವದಲ್ಲೂ ನಾನು ಐಶ್ವರ್ಯ ಸಮಾನ ವಯಸ್ಕರು, ಅದರಲ್ಲಿ ಏನೂ ಇದಿಲ್ಲ, ಒಂದೇ ಏಜ್ನವರ. ಆದ್ರೆ ಬದುಕಿನ ಅನುಭವದಲ್ಲಿ ಸ್ವಲ್ಪ ಜಾಸ್ತಿ ನಾನು ನಿಲ್ಲೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಅಕ್ಕ ಅಂತ ಕರೀತಾರೆ ಅನ್ನೋ ಭಾವನೆ ಇದ್ದಾಗ ಇದನ್ನ ನಾನು ದೊಡ್ಡದು ಮಾಡಬೇಕಾದ ಅವಶ್ಯಕತೆ ಇಲ್ವೇನೋ. ಎಲ್ಲರಿಗೂ ನಮ್ಮ ಹಾಗೆ ಸ್ವೀಕಾರ ಮಾಡುವ ಮನೋಭಾವನೆ ಇರಬೇಕು ಅಂತಿಲ್ಲ. ಕೆಲವರು ವೀಕ್ ಇರ್ತಾರೆ, ಕೆಲವರು ಸ್ಟ್ರಾಂಗ್ ಇರ್ತಾರೆ. ನಾನು ಸಹಿಸ್ಕೊಳ್ಳಬಲ್ಲೆ ಅಂತ ಅನ್ನೋದಾದ್ರೆ ಇಂಥ 100 ಸಹಿಸ್ಕೊಳ್ಬಲ್ಲೆ. ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದಾಗ ನನ್ನ ಮೇಲೆ ಹಾಕ್ತಾರೆ ಅಂದರೆ ಪರವಾಗಿಲ್ಲ. ಅವರು ಅದನ್ನ ನಾನು ಕ್ಷಮಿಸಿ ಮುಂದೆ ಹೋಗೋದಲ್ಲಿ ಇದಿಲ್ಲ ಅಂತ ಆ ಕ್ಷಣಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನನ್ನದಲ್ಲದ ತಪ್ಪನ್ನು ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಂದು ಒಂದು ತಪ್ಪಾದರೆ ನಾನು ಖಂಡಿತ ಒಪ್ಕೋತೀನಿ, ನನಗೆ ಅದರಲ್ಲಿ ಇದಿಲ್ಲ. ನಂದಲ್ಲದೆ ಇರೋದನ್ನ, ನನಗೆ ಸಂಬಂಧನೇ ಇಲ್ಲದೆ ಇರೋದನ್ನ ತಗೊಂಬಂದು ನೀವು ಹೇಳಿದಿರಿ ಅಂತಂದ್ರೆ. ಆ್ಯಂಡ್ ಡ್ರೆಸ್ಸಿಂಗ್ ರೂಮಲ್ಲೂ ಮೈಕ್ ಇರುತ್ತೆ, ಟಾಯ್ಲೆಟ್ನಲ್ಲೂ ಮೈಕ್ ಇರುತ್ತೆ, ಬಾತ್ರೂಮಲ್ಲೂ ಮೈಕ್ ಇರುತ್ತೆ. ಡ್ರೆಸ್ಸಿಂಗ್ ರೂಮಲ್ಲಿ ನಾನು ಮಾತಾಡಿಲ್ಲ ಅಂತ ಹೇಳೋದಿಲ್ಲ, ಬೇರೆ ಬೇರೆ ವಿಚಾರಗಳನ್ನು ಮಾತಾಡಿದ್ದೇವೆ. ಇಡೀ ಅಷ್ಟು ದಿನದ ನೀವು ಇದನ್ನ ತೆಗೆದ್ರೆ ನಾನು ಯಾವತ್ತೂ ಯಾರ ಜೊತೆಗೂ ಡ್ರೆಸ್ಸಿಂಗ್ ರೂಮಿಗೆ ನಾನೇ ಕರೆದಿಲ್ಲ, ಅವರಾಗೆ ಕರೆದಿದ್ದಾರೆ ನನ್ನ ಹೆಲ್ಪ್ಗೆ. ಬಿಕಾಸ್ ನನಗೆ ಯಾವತ್ತೂ ಡ್ರೆಸ್ಸು ಮತ್ತೊಂದು ಮಗನಿಗೆ ಯಾವತ್ತೂ ಯಾರ ಹೆಲ್ಪು ಬೇಕಾಗಿರಲಿಲ್ಲ. ಸೊ ಮತ್ತೆ ತುಂಬ ಅದನ್ನೆಲ್ಲ ಹೇಳೋದಕ್ಕೆ ಅಲ್ಲಿ ಮೈಕ್ ಇರುತ್ತೆ. ಅಷ್ಟು ಸೆನ್ಸಿಟಿವ್ ವಿಚಾರಗಳು ಅದು ಕವರ್ ಆಗ್ತಾ ಇರುತ್ತೆ ಅಲ್ಲಿ, ಅದೇನಿಲ್ಲ ಅಂತೇನಿರೋದಿಲ್ಲ. ಗೌತಮಿ ಅವರು ಡ್ರೆಸ್ಸಿಂಗ್ ರೂಮ್ಗೋ ಬಾತ್ರೂಮ್ಗೋ ಹೋಗಿ ಹತ್ತಿರೋದು ಮೈಕಲ್ ಇದಾಗಿದೆ. ಸೊ ಅದೇನು ಅಷ್ಟು ಸುಲಭ ಅಲ್ಲ ಅಂತ. ಅಷ್ಟು ಸುದೀರ್ಘ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಆಗುವಂಥ ಸ್ಥಳನೂ ಅದಲ್ಲ. ಸೊ ಹಾಗಾಗಿ ಬಿಟ್ಬಿಡೋಣ, ಪರವಾಗಿಲ್ಲ ಅಂತ ನಾನು